ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿಯಲ್ಲಿ ಈ ಹಿಂದೆ ನಿಷೇಧ ಮಾಡಿದ್ದಂತಹ ಟೋಯಿಂಗ್ ವ್ಯವಸ್ಥೆಯನ್ನ ಮತ್ತೆ ಸರ್ಕಾರ ಜಾರಿಗೆ ತಂದಿರುವಂಥದ್ದು. ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ನೋ ಪಾರ್ಕಿಂಗ್ ಆಗಿರ್ಬೋದು, ಬೇಕಾಬಿಟ್ಟಿಯಾಗಿ ಗಾಡಿಗಳನ್ನು ನಿಲ್ಲಿಸೋರಿಗೆ ಈಗಾಗಲೇ ಟೋಯಿಂಗ್ ವ್ಯವಸ್ಥೆಯ ಮೂಲಕ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಇದನ್ನು ವಾಹನ ಸವಾರರು, ಜನಸಾಮಾನ್ಯರು ಯಾವ ರೀತಿ ರಿಸೀವ್ ಮಾಡ್ಕೋತಾರೆ? ಯಾಕಂದರೆ ಟೋಯಿಂಗ್ ಬಗ್ಗೆ ಈ ಹಿಂದೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಯಾಕಂದರೆ ತಮ್ಮ ಗಾಡಿಗಳನ್ನು ಟೋಯಿಂಗ್ ಮಾಡುವಾಗ ಡ್ಯಾಮೇಜ್ ಆಗುತ್ತೆ, ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗಿ ಅಲ್ಲಿ ನಿಲ್ಲಿಸುವ ಸಂದರ್ಭದಲ್ಲಿ ಬಹಳಷ್ಟು ಸ್ಕ್ರಾಚ್ ಆಗುತ್ತೆ. ಟೋಯಿಂಗ್ ಮಿಷಿನಿಂದ ಅಂದರೆ ವಾಹನದಿಂದ ಕೆಳಗಡೆ ಇಳಿಸುವಾಗ ಬಹುತೇಕ ಗಾಡಿಗಳು ಕೂಡ ಈಗಾಗಲೇ ಸ್ಕ್ರಾಚ್ ಆಗಿರುವಂಥದ್ದು ಅಥವಾ ಅದಕ್ಕೆ ಡ್ಯಾಮೇಜ್ ಆಗುವಂಥದ್ದು, ಈ ರೀತಿಯಾದಂತಹ ವಿಚಾರಗಳನ್ನು ಬಹುತೇಕ ವಾಹನ ಸವಾರರು ಪ್ರಸ್ತಾಪ ಮಾಡಿದರು. ಹಾಗಾದರೆ ಟೋಯಿಂಗನ್ನು ಮತ್ತೆ ಸರ್ಕಾರ ತಂದಿರುವಂಥದ್ದು ಟ್ರಾಫಿಕ್ ಪೊಲೀಸರಾಗಿರ್ಬೋದು, GBA ಕಮಿಷನರ್ ನೇತೃತ್ವದ ಅಧಿಕಾರಿಗಳ ತಂಡ ಈ ಒಂದು ಕೆಲಸವನ್ನು ಮಾಡುತ್ತೆ. ಹಾಗಾದರೆ ಇದನ್ನು ಜನಸಾಮಾನ್ಯರು ಯಾವ ರೀತಿ ರಿಸೀವ್ ಮಾಡ್ಕೋತಾರೆ, ಜನರ ಅಭಿಪ್ರಾಯ ಏನಿದೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಟೋಯಿಂಗ್ ಮತ್ತೆ ಜಾರಿ ಬಂದಿರುವಂಥದ್ದು, ಏನು ಹೇಳ್ತೀರಾ ಟೋಯಿಂಗ್ ಬಗ್ಗೆ? ಈ ಹಿಂದೆ ನಿಷೇಧ ಮಾಡಿದ್ರು, ಸೊ ಇದು ನೀವು ಕೂಡ ಗಾಡಿ ಹೊಂದಿರ್ತೀರಾ, ಇದು ಎಷ್ಟು ಮಟ್ಟಿಗೆ ರಿಸೀವ್ ಮಾಡ್ಕೋತೀರಾ? ಈಗ ಟೋಯಿಂಗ್ ಅಂತ ಹೇಳಿದರೆ ಅದರಿಂದ ಅವರು ಈಗ ಸರ್ಕಾರದ ಬೊಕ್ಕಸಕ್ಕೆ ದುಡ್ಡಾಗಬೇಕಂತ ಹೇಳ್ಕೊಂಡ್ಬಿಟ್ಟು ಅವ್ರು ಏನಾದರೂ ಆ ಥರ ವಾಪಸ್ ಟೋಯಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದಂತೆ ಅದು ತಪ್ಪು ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲೋ ಎಮರ್ಜೆನ್ಸಿಲಿ ಓಕೆ ಪಾರ್ಕಿಂಗ್ ಎಲ್ಲೋ ಒಂದು ಕಡೆ ಇಟ್ಟಿರ್ತೇವೆ, ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇರೋದಿಲ್ಲ, ಅಲ್ಲಿ ದೂರದಲ್ಲೆಲ್ಲ ಒಂದು ನೋ ಪಾರ್ಕಿಂಗ್ ಬೋರ್ಡ್ ಇರ್ತದೆ. ಆಗ ಇವ್ರು ಬಂದುಬಿಟ್ಟು ನೋ ಪಾರ್ಕಿಂಗಲ್ಲಿ ಹಾಕಿದ್ದಾರೆ ಅಂತ ಟೋ ಮಾಡ್ಕೊಂಡು ಎತ್ಕೊಂಡು ಹೋದರು ಅಂತ ಹೇಳಿದ್ರೆ ಈಗ ಏನಿದ್ರು ಅಲ್ಲೇ ಲಾಕ್ ಮಾಡ್ಕೊಂಡು ಇಟ್ಟರು ಪರವಾಗಿಲ್ಲ, ಅವರು ಫೈನ್ ಹಾಕ್ಬಿದ್ರು ಅಲ್ಲಿ ಇಮಿಡಿಯೇಟ್ಲಿ ಫೈನ್ ಹಾಕಿದರೆ ನೀವು ವಿ ಆರ್ ಗೋಯಿಂಗ್ ಟು ಪೇ ಇಟ್. ಅದು ಆ್ಯಸ್ ಅನ್ ಅಡ್ವೊಕೇಟ್ ಹೇಳೋದಂತ ಹೇಳಿದ್ರೆ ಟೋಯಿಂಗ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಯಾಕಂತ ಹೇಳಿದರೆ ಅದರಿಂದ ಈಗ ಒಂದು ಇಫ್ ಎನಿಥಿಂಗ್ ಈಸ್ ಎ ವೈಲೇಷನ್ ಆಫ್ ಟ್ರಾಫಿಕ್ ರೂಲ್ಸ್ ಅಂತ ಹೇಳಿದ್ರೆ ಆವಾಗ ಅದಕ್ಕೆ ಫೈನ್ ಅಂತ ಎತ್ಕೊಂಡಿರ್ತದೆ. ಈಗ ಒಂದು ಕಡೆ ಇಟ್ಟಿರೋ ವೆಹಿಕಲ್ನ ಎತ್ಕೊಂಡು ಅವರು ಏನಾದ್ರು ಇನ್ನೊಂದು ಕಡೆ ಸಾಗಿಸ್ತಾ ಇರಬೇಕಾದ್ರೆ ಅದು ವೆಹಿಕಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ವೆಹಿಕಲ್ ಡ್ಯಾಮೇಜ್ ಆಯಿತು ಅಂತ ಹೇಳಿದರೆ ಆ ಡ್ಯಾಮೇಜನ್ನಂತೂ ಸರ್ಕಾರ ಭರಿಸ್ಕೊಡೋದಿಲ್ಲ. ನಾವು ಫೈನ್ ಕಟ್ಬಿಟ್ಟು ನಮ್ಮ ವೆಹಿಕಲ್ ತೊಗೊಂಡ್ಬರ್ಬೇಕಾದ್ರೆ ಸ್ಕ್ರಾಚಸ್ ಇರುತ್ತೆ, ಆ ಸ್ಕ್ರಾಚಸನ್ನು ಯಾರು ಇದು ಮಾಡ್ತಾರೆ? ಈಗ ಅವರು ತೊಗೊಂಡೋಗ್ಬೇಕಾದ್ರೆ ತುಂಬ ಜಾಗ್ರತೆಯಿಂದ ನಾವು ನಮ್ಮ ಕಾರನ್ನು ನಾವು ಎಷ್ಟು ಜಾಗ್ರತೆಯಿಂದ ಇಟ್ಟಿರ್ತೇವೋ ಅದೇ ಥರ ಎತ್ಕೊಂಡು ಹೋಗಬೇಕು. ಫಾರ್ ವೈಲೇಷನ್ ದೇ ಹ್ಯಾವ್ ಟು ಫೈನ್ ಅಸ್. ಆ ಫೈನ್ ಹಾಕೋದಕ್ಕೋಸ್ಕರ ಕರ್ಕೊಂಡು ಎತ್ಕೊಂಡು ಹೋಗೋದು ಅದು ತಪ್ಪು ಅಂತ ಹೇಳ್ತೀನಿ. ಯಾಕಂದರೆ ಅದನ್ನು ಅಲ್ಲೇ ಇದ್ದು ಫೈನ್ ಹಾಕಿದರೆ ಎನಿಹೋ ಒನ್ ಆದ ಡೇ ಅವರು ವೆಹಿಕಲ್ ನಂಬರ್ ಹಾಕಿದಾಗ ಅವ್ರಿಗೆ ಫೈನ್ ಕಲೆಕ್ಟ್ ಮಾಡ್ಲಿಕ್ಕೆ ಬರುತ್ತೆ. ಈಗ ನಾವು ಸಿಟಿಯನ್ನು ತೆಗೆದುಕೊಳ್ಳೋದಾಗ ಎಷ್ಟೋ ಕಡೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ. ಈಗ ನೀವು ಹೈಕೋರ್ಟ್ ಅಡ್ವೊಕೇಟ್ ಇದ್ದೀರಾ, ಹೈಕೋರ್ಟೇ ಒಂದು ರೂಲ್ಸ್ ಮಾಡಿದೆ, ನಾವು ಒಂದು ಕಟ್ಟಡವನ್ನು ಕಟ್ಟುವಾಗ ಯಾವುದೇ ಒಂದು ಕಮರ್ಷಿಯಲ್ ಇರುವಾಗ ಅದರ ಅಂಡರಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಂತ. ಪಾರ್ಕಿಂಗಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಿಲ್ಲ, ಟೋಯಿಂಗ್ ಮೂಲಕ ದುಡ್ಡು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಸೊ ಒಬ್ಬ ವಾಹನವನ್ನು ಖರೀದಿ ಮಾಡಬೇಕಾದ್ರೆ ಲೋನನ್ನು ಕೂಡ ತೆಗೆದುಕೊಂಡು ಮಾಡ್ತಾನೆ. ಇದು ಎಷ್ಟಿನ ವಿಚಾರ ನೋವಾಗುತ್ತೆ ಮ್ಯಾಮ್. ಈಗ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮೊದಲೇ ಮಾಡಿಕೊಂಡೆ ಬಿಲ್ಡಿಂಗ್ ಕಟ್ಟಬೇಕಂತ ರೂಲ್ಸ್ ಇದೆ. ಬಟ್ ಬೆಂಗಳೂರಲ್ಲಿ ನನ್ನ ಲೆಕ್ಕದಲ್ಲಿ ಒಂದು 60% ಆಫ್ ದ ರೂಲ್ಸ್ ವೈಲೇಟೇ ಆಗಿರುತ್ತೆ. ಯಾರು ಪಾರ್ಕಿಂಗೋಸ್ಕರ ವೆಹಿಕಲ್ ಪಾರ್ಕಿಂಗೋಸ್ಕರ ಇಟ್ಟಿರೋದಿಲ್ಲ, ಹೊರಗಡೆನೇ ಪಾರ್ಕ್ ಮಾಡಿರ್ತಾರೆ ಅಂತ ನೆನೆಸ್ಕೊಳ್ಳಿ. ಈಗ ಅದು ಮನೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಆಯಿತು. ಈಗ ನೀವು ಕಮರ್ಷಿಯಲ್ ಏರಿಯಾಗೆ ಹೋಗ್ತೀವ್ರಾ, ಕಮರ್ಷಿಯಲ್ ಏರಿಯಾಗೆ ಹೋದಾಗ ಎಷ್ಟು ಬಿಲ್ಡಿಂಗ್ ಕೆಪಾಸಿಟಿ ಇರುತ್ತೋ ಅದಕ್ಕಿಂತ ಜಾಸ್ತಿ ಆಫೀಸಸ್ ಇರುತ್ತೆ. ಅಲ್ಲಿ ಅವ್ರಿಗೆ ವೆಹಿಕಲ್ ಪಾರ್ಕಿಂಗ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಎಲ್ಲಾದರೂ ಒಂದು ಕಡೆ ನೋ ಪಾರ್ಕಿಂಗ್ ಬೋರ್ಡ್ ನೋಡಿಕೊಂಡು ಇಲ್ದಿರೋ ಜಾಗದಲ್ಲೂ ಹಾಕ್ತಾರೆ, ಇರೋ ಜಾಗದಲ್ಲೂ ಹಾಕ್ತಾರೆ. ಈಗ ಯಾರು ಇಲ್ದಿರೋ ಜಾಗದಲ್ಲೇ ಹಾಕಿದ್ದಾರೋ ಅವ್ರಿಗೆ ಫೈನ್ ಬೀಳೋದಿಲ್ಲ, ಬಟ್ ಇರೋ ಜಾಗದಲ್ಲಿ ಹಾಕಿದ್ದವ್ರಿಗೆ ಫೈನ್ ಬಿದ್ದೇ ಬೀಳುತ್ತೆ. ವಿತ್ ದ್ಯಾಟ್ ರಿಸ್ಕ್ ಇನ್ ಕೇಸ್ ಇಫ್ ತಗೊಂಡು ಇಲ್ಲ ಅಂತ ಹೇಳಿದ್ರೆ ಪಾರ್ಕಿಂಗ್ ಎಷ್ಟು ಪಾರ್ಕಿಂಗ್ BBMP ಅವ್ರು ಕೊಡ್ತಾ ಇದ್ದಾರೋ ಅದನ್ನೆಲ್ಲ ಅವರು ಪೇಯ್ಡ್ ಪಾರ್ಕಿಂಗನ್ನು ಇನ್ನೂ ಜಾಸ್ತಿ ಮಾಡಬೇಕು. ಅದು ಮಾಡಿದ ನಂತರನೇ ಅವರು ಇದು ಟೋ ಮಾಡೋದು ಸೊಲ್ಯೂಷನ್ ಅಲ್ಲ ಅಂತ ಹೇಳ್ತೇನೆ. ಟೋ ಮಾಡೋದೇ ನನ್ನ ಪ್ರಕಾರ ತಪ್ಪು. ಯಾಕಂದರೆ ಗಾಡಿಯಲ್ಲಿ ನಂಬರ್ ಅಂತ ಇರುತ್ತೆ, ಸೊ ನಂಬರ್ ಇದ್ಮೇಲೆ ಟೋವಿಂಗ್ ಯಾಕೆ ಮಾಡಬೇಕು? ಆ ನಂಬರ್ ಆಧಾರದ ಮೇಲೆ ಅವ್ರಿಗೆ ಫೈನ್ ಹಾಕ್ಬೋದು, ಮನೆಗೆ ನೋಟಿಸ್ ಕಳಿಸ್ಬೋದು, ಫೈನ್ ಕಟ್ಟಿ ಅಂತ ಹೇಳ್ಬೋದು, ಅಥವಾ ಅಲ್ಲೇ ಎಲ್ಲಿ ಗಾಡಿ ನಿಂತಿರುತ್ತೆ ಅಲ್ಲೇ ಲಾಕ್ ಮಾಡ್ಕೊಂಡು ಹೋಗ್ಬೋದು. ಟೋವಿಂಗ್ ಮಾಡಬೇಕಾದ್ರೆ ಅಕಸ್ಮಾತ್ ಡ್ಯಾಮೇಜಸ್ ಆಗುತ್ತೆ ಅಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿಗಳು ತೊಗೊಂಡಿರ್ತಾರೆ, ಸ್ಕ್ರಾಚಸ್ಗಳಾಗುತ್ತೆ, ಡ್ಯಾಮೇಜಸ್ಗಳಾಗುತ್ತೆ. ಅವರು ಬೇಕಾಬಿಟ್ಟು ಎತ್ಕೊಂಡು ಹೋಗೋರು ಹೇಗೋ ಅದನ್ನು ನಡೆಸ್ಕೊಳ್ತಾರೆ. ಸೊ ಏನಕ್ಕೆ ಅಂತ ಅದನ್ನು ಮಾಡಬೇಕು ಟೋವಿಂಗ್ ಮಾಡೋಕೆ. ಅದ್ರ ಜೊತೆಗೆ ಟೋವಿಂಗ್ ಮಾಡೋದಕ್ಕಿಂತ ಗಾಡಿ ಹೈಯರ್ ಮಾಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಗೌರ್ಮೆಂಟಿಂದ ದುಡ್ಡು ಕಾಂಟ್ರಾಕ್ಟ್ಗೆ ಅಂತ ಕೊಡ್ತಾರೆ, ಅದೆಲ್ಲ ಕರಪ್ಷನ್ ಆಗುತ್ತೆ. ಎಗೇನ್ ಅದಕ್ಕೆ ತಿರ್ಗಾ ದುಡ್ಡು ಹೋಗುತ್ತೆ. ಟೋವಿಂಗ್ ಮಾಡೋ ಗಾಡಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟು ಎಗೇನ್ ತಿರ್ಗಾ ಅದರಲ್ಲೂ ಕೂಡ ಮೋಸಗಳಾಗುತ್ತೆ, ಫ್ರಾಡ್ಗಳಾಗುತ್ತೆ. ಸೊ ಅದೆಲ್ಲ ಬೇಕಾ? ಅದರಿಂದ ಗೌರ್ಮೆಂಟ್ಗೂ ಲಾಸು,
ಪಬ್ಲಿಕ್ಕಿಗೂ ಡ್ಯಾಮೇಜಸ್ಸು. ಸೊ ನನ್ನ ಪ್ರಕಾರ ಟೋವಿಂಗ್ ಮಾಡೋ ಕಾನ್ಸೆಪ್ಟೇ ರಾಂಗು. ಯಾಕಂದರೆ ಗಾಡಿ ನಂಬರ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಸೊ ಹಂಗಾಗಿ ಅದ್ರ ಜೊತೆಗೆ ಇವಾಗ ಟೋವಿಂಗ್ ಮಾಡೋ ಆಯಿತು ಎಲ್ಲ ನೋ ಪಾರ್ಕಿಂಗಲ್ಲಿ ಹಾಕಿರ್ತಾರೆ, ಎತ್ಕೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗಳ ಹತ್ರ ಹಾಕ್ಕೊಬೇಕು. ಎಲ್ಲ ಹಾಕೊಳ್ತಾರೆ, ಪೊಲೀಸ್ ಸ್ಟೇಷನ್ ಹತ್ರ ಅಷ್ಟೊಂದು ಜಾಗ ಇದೆಯಾ ಎಲ್ಲ ಕಡೆ, ಸಾವಿರಾರು ಗಾಡಿಗಳನ್ನ ಎತ್ಕೊಂಡೋಗಿ ಹಾಕೊಳ್ಳೋಂಥ ಜಾಗ ಇದೆಯಾ. ಸೊ ಹಂಗಾವೆಲ್ಲ ದಟ್ಸ್ ಇಲ್ಲೀಗಲ್. ನನ್ನ ಪ್ರಕಾರ ದಟ್ಸ್ ನಾಟ್ ಪ್ರಾಪರ್. ಸಿಟಿಯಲ್ಲಿ ಎಷ್ಟೋ ಸಮಸ್ಯೆಗಳಿದೆ, ನಿಮಗೆ ಗೊತ್ತು, ಕಸದ ಸಮಸ್ಯೆ ಇದೆ, ಅದನ್ನೆಲ್ಲ ನಿವಾರಣೆ ಮಾಡ್ತಾ ಇಲ್ಲ. ಈ ಟೋಯಿಂಗ್ ಮಾಡಿ ಗಾಡಿಗಳನ್ನು, ಅದು ಕೂಡ ಒಂದೊಂದು ಗಾಡಿ ಮೇಲೆ ಕೆಲವರಿಗೆ ಭಾಳಷ್ಟು ಪ್ರೀತಿ ಇರುತ್ತೆ, ಕಷ್ಟಪಟ್ಟು ಗಾಡಿಯನ್ನು ಖರೀದಿ ಮಾಡಿರ್ತಾರೆ. ಬಟ್ ಇವರು ಏಕಾಏಕಿ ಎತ್ಕೊಂಡು ಹೋಗಿ ಗುಜರಿ ಥರ ಆಗಿಬಿಡುತ್ತೆ. ಕೆಲವೊಂದು ಗಾಡಿಗಳು ಅದೇ ರೀತಿ ಆಗುತ್ತೆ. ಇವರು ಯಾವ ರೀತಿ ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕು ಸರ್? ನಾನು ಹೇಳ್ತಾ ಇದ್ದೀನಲ್ಲ, ಕಸದ ವ್ಯವಸ್ಥೆ ಅಷ್ಟಲ್ಲ, ಬೆಂಗಳೂರು ತುಂಬ ರೋಡ್ಗಳೆಲ್ಲ ಗುಂಡಿ ಬಿದ್ದಿದೆ ಎಷ್ಟೋ ಕಡೆ. ಫಸ್ಟು ರೋಡ್ಗಳು ರೆಡಿ ಮಾಡಬೇಕು. ಇವಾಗ ಆಕ್ಸಿಡೆಂಟ್ ಆದರೆ ಬರೀ ರ್ಯಾಷನ್ ನೆಗ್ಲಿಜೆನ್ಸಿಯಿಂದ ಅಥವಾ ಮತ್ತೊಂದರಿಂದನೇ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ರಾಂಗ್. ಅದು ಅದೊಂದರಿಂದನೇ ಆಗಲ್ಲ. ಸಮ್ಟೈಮ್ಸ್ ರೋಡಲ್ಲಿ ಗುಂಡಿಗಳಿರುತ್ತೆ, ಸಮ್ಟೈಮ್ಸ್ ರೋಡ್ಗಳಲ್ಲಿ ಕಲ್ಲು ಮರಳಿರುತ್ತಲ್ಲ, ಅದು ಬ್ರೇಕ್ ಹೊಡೆದ್ರೂ ಕೂಡ ಆಕ್ಸಿಡೆಂಟ್ ಆಗುತ್ತೆ, ಸ್ಕಿಡ್ಗಳಾಗುತ್ತೆ. ಎಷ್ಟೋ ಕಡೆ ರೋಡ್ಗಳು ಆ ಪೈಪ್ ಅಗ್ಗಕ್ಕೆ, ಆ ಪೈಪ್ ಹಾಕಕ್ಕೆ, ಈ ಪೈಪ್ ಹಾಕಕ್ಕೆ ಅಂತ ಅಗ್ದಿರ್ತಾರೆ. ಅದರಿಂದ ಪ್ರತಿಯೊಂದರಿಂದನೂ ಆಕ್ಸಿಡೆಂಟ್ಗಳಾಗುತ್ತೆ. ಫಸ್ಟ್ ಆ ಕೆಲಸಗಳ ಕಡೆ ಗಮನ ಹರಿಸ್ಬೇಕು. ನೋ ಪಾರ್ಕಿಂಗ್ ಅಂದ್ಬಿಟ್ಟು ನಾನು ನೋ ಪಾರ್ಕಿಂಗ್ ಮಾಡಿರೋದನ್ನ ನಾನು ರೈಟ್ ಅಂತ ಹೇಳ್ತಾ ಇಲ್ಲ, ನಾವು ಅದನ್ನು ವಹಿಸ್ಕೊತಾ ಇಲ್ಲ. ನೋ ಪಾರ್ಕಿಂಗ್ ಮಾಡೋದು ಕೂಡ ತಪ್ಪೇ, ಅದ್ರಾಗ ಎತ್ಕೊಂಡು ಹೋಗೋದು ಕೂಡ ತಪ್ಪು. ಯಾಕಂದರೆ ನೋ ಪಾರ್ಕಿಂಗ್ ಮಾಡಿದ್ದಾಗ ಅದಕ್ಕೆ ಒಂದು ಫೈನ್ ಹಾಕಲಿ, ಜಾಸ್ತಿ ಫೈನ್ ಮಾಡಲಿ. ಅದಕ್ಕೆ ಬೇಕಾದರೆ ಅದನ್ನು ಬಿಟ್ಬಿಟ್ಟು ಇವರು ನೋ ಪಾರ್ಕಿಂಗ್ ಮಾಡಿದೆ ಎತ್ಕೊಂಡು ಹೋಗೋದಾದರೆ ಗಾಡಿಗಳೆಲ್ಲ ಏನಾಗುತ್ತೆ, ಸ್ಕ್ರಾಚ್ಗಳಾಗುತ್ತೆ, ಡ್ಯಾಮೇಜಸ್. ಇವತ್ತೆಲ್ಲ ಕಾಸ್ಟ್ಲಿ, ಎಷ್ಟು ಒಂದೊಂದು ಗಾಡಿ ವೆಹಿಕಲ್ ಏನೋ ಡ್ಯಾಮೇಜಸ್ ಆಯಿತು ರೆಡಿ ಮಾಡ್ಸೋಕ್ಕೆ ಎಷ್ಟು, ಒಂದು ಮಿರರ್ ಮುರಿದೋಯ್ತು ಅಂದರೆ ಇವತ್ತು ಎಷ್ಟು ಡ್ಯಾಮೇಜಸ್. ಅವ್ನ ಜೊತೆಗೆ ಕಾರ್ಗಳು ನೋ ಪಾರ್ಕಿಂಗಲ್ಲಿ ಹಾಕಿರ್ತಾರೆ, ಎತ್ಕೊಂಡು ಹೋಗೋದು ಎಷ್ಟು ಕಷ್ಟ. ಈಗ ಪೊಲೀಸರಿಗೆ ಸರ್, ಈಗ ನೀವು ಆ್ಯಸ್ ಎ ಅಡ್ವೊಕೇಟ್ ಕೂಡ ಕ್ರೈಮನ್ನು ಡಿಟೆಕ್ಟ್ ಮಾಡೋಕ್ಕೆ ಟೈಮ್ ಇರಲ್ಲ. ಇಂಥದ್ರಲ್ಲಿ ವಾಹನಗಳನ್ನು ಎತ್ಕೊಂಡು, ಅಲ್ಲ ಓಕೆ ಬಸ್ನಲ್ಲಿ ಬೇರೆ ಪ್ರೈವೇಟ್ ಕೊಟ್ಟಿರ್ಬೋದು, ಬಟ್ ಪೊಲೀಸರನ್ನು ಕೂಡ ಇಲ್ಲಿ ಯುಟಿಲೈಸ್ ಮಾಡ್ತಾರಲ್ವ ಸರ್? ಅದೇ ಮೆನ್ ಪವರ್ ಕಡಿಮೆ ಇದೆ ಅಂತ ಹೇಳ್ತಾರೆ, ಮೆನ್ಗಳಿಲ್ಲ ನಮಗೆ ಅಂತ ಹೇಳ್ತಾರೆ. ಮೆನ್ ಇಲ್ಲ ಅಂತಂದಮೇಲೆ ಇದೇನಾಗುತ್ತೆ ಗೊತ್ತಾ, ಅದನ್ನ ಎಲ್ಲೋ ಒಂದು ಕಡೆ ಈ ಗಾಡಿಗಳನ್ನ ಎತ್ಕೊಂಡು ಹೋಗೋದಕ್ಕೆ ಅಂತ ಅವ್ರು ಬರೋದು, ಅದು ಕರಪ್ಷನ್ಗೆ ದಾರಿ ಮಾಡಿಕೊಟ್ಟಂಗೆ ಕೂಡ. ಅಲ್ಲೇ ಬಿಟ್ಬಿಡ್ತೀನಪ್ಪ ಗಾಡಿ, ಇಷ್ಟು ದುಡ್ಡು ಕೊಡು ಅಂತ ತೊಗೊಳ್ಳೋದು, ಈ ಥರ ಆಗೋ ಕರಪ್ಷನ್ಗೆ ಕೂಡ ದಾರಿ ಮಾಡಿಕೊಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಸೊ ನಾಟ್ ಓನ್ಲಿ ಹೇಳಿದ್ನಲ್ಲ, ಪೊಲೀಸ್ಗೆ ಡಿಟೆಕ್ಟ್ ಮಾಡೋದು, ಈಗಿರೋ ಡಿಟೆಕ್ಟ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಸೊ ಇನ್ನೂ ಈ ಥರ ಇವೆಲ್ಲ ಆಯಿತು ಅಂದರೆ ಇದೆಲ್ಲ ಏನು ಗೊತ್ತಾ, ಕರಪ್ಷನ್ಗೆ ದಾರಿ ಮಾಡಿಕೊಡೋದು. ಸೊ ಹಾಗಾಗಿ ಆ್ಯಸ್ ಎ ಲಾಯರಾಗಿ ನಾನು ಹೇಳೋದೇನೆಂದರೆ, ನೀವು ಗಾಡಿ ವೆಹಿಕಲ್ಸ್ ಎಲ್ಲಿರುತ್ತೆ ಅಲ್ಲೇ ಫೈನ್ ಹಾಕಿ. ಅದಕ್ಕೆ ನೀವು ಫೈನ್ ಹಾಕಿ, ದೊಡ್ಡ ದೊಡ್ಡ ವೆಹಿಕಲ್ಗಳೇನಾದರೂ ನಿಲ್ಲಿಸಿದ್ರೆ ಅದಕ್ಕೆ ಲಾಕ್ ಮಾಡಿ ಮುಂದೆ ಹೋಗ್ದಂಗೆ. ನಂಬರ್ ಪ್ಲೇಟ್ ಇರೋದು ಎಂತಕ್ಕೆ, ಹಂಗಾರೆ ನಂಬರ್ ಕೊಡೋದು ಎಂತಕ್ಕೆ? ಸೊ ಪ್ರತಿಯೊಂದಕ್ಕೂ ಒಂದು ದಾರಿ ಇರುತ್ತಲ್ವ, ಅಲ್ಲಿ ಎಲ್ಲದಕ್ಕೂ ಅಲ್ಲ. ಯಾವುದೇ ರಾಜ್ಯದ ಗಾಡಿ ಆಗಿರಲಿ, ಅದು ಯಾವುದೇ ರಾಜ್ಯದ ಗಾಡಿ ನಂಬರ್ ಆಗಿರಲಿ, ಪ್ರತಿಯೊಂದು ಇರುತ್ತಲ್ಲ ಅದರಲ್ಲಿ. ಲಾಕ್ ಮಾಡ್ಕೊಂಡು ತೊಗೊಂಡೋಗಿ ಎಲ್ಲರಿಗೂ ಫೈನ್ ಹಾಕ್ಬೋದಲ್ಲ. ಡಿಜಿಟಲೈಸೇಷನ್ ಮಾಡಿ ಪ್ರತಿಯೊಂದು. ಇವಾಗ ಬೆಂಗಳೂರಲ್ಲಿ ಅಕಸ್ಮಾತ್ ಯಾವುದೋ ಒಂದು ಬೇರೆ ರಾಜ್ಯದ ಗಾಡಿ ತೊಗೊಂಡು ಡೆಲ್ಲಿಯಲ್ಲಿ ನಿಲ್ಲಿಸಿರ್ತಾರೆ, ಡಿಜಿಟಲೈಸ್ಡ್ ಮಾಡಿ. ಬೇರೆ ರಾಜ್ಯದ ಗಾಡಿ ಬಂದು ಇಲ್ಲಿ ನಿಲ್ಲಿಸಿದ್ರು ಕೂಡ ಫೈನ್ ಆಗಿ ಅದು ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಹೇಗೇನು ತಿರ್ಗಾ ಫೈನ್ ಡಿಟೆಕ್ಟ್ ಆಗದಾಗ ಅದು ಕೂಡ ಇದೇ ಬಂದು ಕರ್ನಾಟಕ ಅಕೌಂಟ್ಗೆ ಬಂದು ಬೀಳಬೇಕು, ಬೆಂಗಳೂರು ಅಕೌಂಟಲ್ಲೇ ಬಂದು ಈ ಒಂದು ಟ್ರೆಷರಿಗೆ ಬೀಳಬೇಕು. ಆ ಥರ ಸಮಥಿಂಗ್ ಡಿಜಿಟಲೈಸ್. ಬರೀ ಈ ಫೋನ್ಪೇ, ಗೂಗಲ್ ಪೇನ ಡಿಜಿಟಲೈಸ್ ಮಾಡಿದ್ರೆ ಸಾಲದು, ಇದನ್ನು ಕೂಡ ಮಾಡಬೇಕು. ಪ್ರತಿಯೊಂದು ಇನ್ನೂ ಪೇಪರ್ಗಳಲ್ಲೇ ಬಿದ್ದಿದೆ, RTOಗಳಲ್ಲಿರ್ಬೋದು, ಪೊಲೀಸ್ ಸ್ಟೇಷನ್ಗಳು ಇನ್ನೂ ಹಳೇ ಸಿಸ್ಟಮ್ಗಳೇ ಇಟ್ಕೊಂಡು ಕೂತಿದ್ದಾರೆ. ಬದಲಾಗಬೇಕು ಸ್ವಲ್ಪ ಆದ್ರೂ. ಬರೀ ಪ್ರತಿಯೊಂದಕ್ಕೂ ಕರಪ್ಷನ್ ಮಾಡಿಕೊಂಡು ಏನೆಲ್ಲ ಯಾರೇನು ಸಾಚಗಳೇನಿಲ್ಲ ಆಯಿತಾ, ಎಲ್ಲ ಕರಪ್ಷನ್ ಮಾಡಿಕೊಂಡು ಜೀವನ ಪೂರ್ತಿ ಬರೀ ಬಡವ್ರ ಮೇಲೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೇಲೆ ಬರೆ ಹಾಕೋದಲ್ಲ. ಪ್ರತಿಯೊಂದು ಇದೇ ಆಗ್ತಾಯಿದೆ. ಸೊ ನನ್ನ ಪ್ರಕಾರ ಇಂಥ ಸಿಸ್ಟಮ್ಗಳನ್ನ ಬರೋದ್ರ ಬದಲು ಸಮಾಜನ ಬದಲಾಯಿಸುವಂಥದ್ದು, ಯೂತ್ಗಳನ್ನ ಬದಲಾಯಿಸುವಂಥದ್ದು. ಜಸ್ಟು ಹೋಗಿ ಆಗತ್ತಾ ಅವ್ರಿಗೆ ಫೈನ್ ಹಾಕಿ ಗಾಡಿಗಳನ್ನ ಎತ್ಕೊಂಬರೋಕ್ಕೆ, ಶಿವಾಜಿನಗರ ಟ್ಯಾನಿ ರೋಡ್ಗೆ ಒಂದ್ಸಲ ಹೋಗೋಕ್ಕೆ ಹೇಳಿ, ಹೋಗಿ ಎತ್ಕೊಂಬರೋಕ್ಕೆ ಹೇಳಿ. ಸಾವಿರಾರು ಗಾಡಿಗಳು ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಎತ್ಕೊಂಬರೋಕ್ಕೆ ಹೇಳಿ, ಆಗತ್ತಾ ಎತ್ಕೊಂಬರೋಕ್ಕೆ? ಹೋಗಿ ಎತ್ಕೊಂಬರೋಷ್ಟು ಮೆನ್ನೆ ಇರಲ್ಲ ಇವ್ರ ಹತ್ರ. ಸೊ ಮಾತಾಡೋದಾದರೆ ಬೇಜಾನ್ ಮಾತಾಡ್ಬೋದು ಇರೋ ವಿಚಾರದಲ್ಲಿ. ಫಸ್ಟು ಕೆಲವೊಂದು ಕಾನೂನುಗಳು ಜನಸ್ನೇಹಿ ಕಾನೂನುಗಳು ಬರಬೇಕು, ಜನಸ್ನೇಹಿ ಕಾನೂನುಗಳು. ಪಬ್ಲಿಕ್ಕಿಗೆ ಫ್ರೀ ಇರಬೇಕು, ಪಬ್ಲಿಕ್ ಫ್ರೆಂಡ್ಲಿ ಇರಬೇಕು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಕಾನೂನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನೇನೋ ಕಾನೂನು ಮಾಡೋದಿಲ್ಲ. ನನ್ನ ಪ್ರಕಾರ ಇದೆಲ್ಲ ಅಪೋಸ್ ದಿಸ್ ಲಾ. ಓಕೆ, ಪಾರ್ಕಿಂಗ್ ಕರೆಕ್ಟ್ ಪ್ಲೇಸಲ್ಲಿ ಮಾಡ್ತೀರಾ? ಒಂದು ವೇಳೆ ಪಾರ್ಕಿಂಗ್ ಕರೆಕ್ಟ್ ಪ್ಲೇಸಲ್ಲಿ ಮಾಡಿಲ್ಲ ಅಂದರೆ ಈಗ ಟೋಯಿಂಗ್ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ ಈ ಒಪಿನಿಯನ್? ಟೋವಿಂಗ್ ಯಾಕಂದರೆ ನಾನು ಸ್ಟೂಡೆಂಟ್ ಇದ್ದೇನೆ. ಫಸ್ಟ್ ಆಫ್ ಆಲ್ ನಾನು ಎಲ್ಲಾದರೆ ಪಾರ್ಕ್ ಅದು ಮಾಡಿದ್ದೀನಿ ಅಂದರೆ ಸ್ವಲ್ಪ ಹೊತ್ತಲ್ಲಿ ಎತ್ಕೊಂಡು ಹೋಗ್ತಾರೆ. ಅದು ನಾವು ಸ್ಟೂಡೆಂಟ್ಸ್ ನಾವು ಸ್ಯಾಲ್ರಿ ಅದು ಅರ್ನ್ ಮಾಡೋದಿಲ್ಲ, ಸೊ ನಮಗೆ ತೊಂದರೆ ಆಗುತ್ತೆ. ಫಸ್ಟ್ ಆಫ್ ಆಲ್ ದೇ ಹ್ಯಾವ್ ಟು ಗಿವ್ ಇಂಟಿಮೇಷನ್. ಸೊ ಲೈಕ್ ಇಫ್ ದೇ ಡೋಂಟ್ ಗಿವ್ ಅಸ್ ಇಂಟಿಮೇಷನ್, ಲೈಕ್ ಇಟ್ ವಿಲ್ ಬಿ ಲೈಕ್ ವೆರಿ ಟಫ್ ಫಾರ್ ಅಸ್ ಟು ಪೇ ದ ಅಮೌಂಟ್. ಸೊ ದ್ಯಾಟ್ಸ್ ವೈ ಲೈಕ್ ಮೊದಲು ಅವರು ಇಂಟಿಮೇಷನ್ ಕೊಡಬೇಕು, ಆಮೇಲೆ ಅವ್ರು ಬೇಕಾದ್ರೂ ತೊಂದು ಹೋಗ್ಬೋದು. ಬಟ್ ನಾವು ರೂಲ್ಸನ್ನು ಫಾಲೋ ಮಾಡಬೇಕು. ಎಲ್ಲೇ ನೋ ಪಾರ್ಕಿಂಗ್ ಇದೆ ಅಲ್ಲಿ ನಾವು ಹಚ್ಚಬಾರದು. ಈಗ ನಿಮ್ಮದು ಗಾಡಿ ಯಾವುದು, ಟೂ ವೀಲರಾ? ಅಂದರೆ ಸಿಟಿಯಲ್ಲಿ ನಿಮಗೆ ಪಾರ್ಕಿಂಗ್ ಸಿಗೋ ಪ್ಲೇಸೇ ಇಲ್ಲ, ಯಾಕಂದರೆ ಎಲ್ಲ ಕಡೆ ಗಾಡಿಗಳು ಫುಲ್ ಆಗಿರುತ್ತೆ. ಸರ್ಕಾರ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕಂತ ನಿಮ್ಗೆ ಅನಿಸುತ್ತಾ?
ಹೌದು, ಸರ್ಕಾರ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಟೂ ವೀಲರ್ಸ್ ಪಬ್ಲಿಕ್ ಔಟ್ಸೈಡ್ ಏರಿಯಾದಿಂದ ತುಂಬ ಬರುತ್ತೆ ಇಲ್ಲಿ. ಎಲ್ಲಿಂದಂದರೆ ನಾರ್ತ್ ಈಸ್ಟ್, ನಾರ್ತ್ ಇಂಡಿಯಾದಿಂದನೇ ತುಂಬ ಬರುತ್ತೆ. ಮೋಸ್ಟ್ ಆಫ್ ಆಲ್ ಅವರು ಟೂ ವೀಲರ್ಸ್ ಇರುತ್ತೆ. ಓಕೆ, ಪಾರ್ಕಿಂಗ್ ಜಾಗನೂ ಮಾಡಬೇಕು. ಇದು ಒಂದು ತುಂಬ ದೊಡ್ಡ ತೊಂದರೆ ಇದೆ ಬೆಂಗಳೂರಲ್ಲಿ. ಸರ್, ಈಗಾಗಲೇ ನೋ ಪಾರ್ಕಿಂಗ್ ವ್ಯವಸ್ಥೆ ಏನಿದೆ ಅದನ್ನ ಈ ಹಿಂದೆ ಅಂದ್ರೆ ಸಂಪೂರ್ಣವಾಗಿ ಟೋಯಿಂಗ್ ನಿಷೇಧ ಮಾಡಿದ್ರು. ನೋ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಿರುವಂತಹ ಗಾಡಿಗಳನ್ನ ಈಗ ಮತ್ತೆ ಎತ್ಕೊಂಡು ಹೋಗ್ತಾರೆ ಪೊಲೀಸರು. ಏನ್ ಹೇಳ್ತೀರಾ? ಮೇಡಮ್, ಅವ್ರು ಮಾಡ್ತಾರದು ಕರೆಕ್ಟ್ ವಿಷಯನೇ. ಯಾಕಂದರೆ ಇವಾಗ ನೋಡಿ, ಇವಾಗ ಜನ ಬಂದು ಸ್ವಲ್ಪ ಎಟಿಕೆಟ್ಸ್ ಇರಬೇಕು. ಓಕೆನಾ? ಕೆಲವು ಜನ ಬಂದು ಏನು ಮಾಡ್ತಾರೆ, ದೇ ಥಿಂಕ್ ದೇ ನೋ ದೇ ಹ್ಯಾವ್ ಆಲ್ ದ ರೈಟ್ಸ್ ಟು ಡೂ ವಾಟ್ ದೇ ವಾಂಟ್ ಅಂತ ಕನ್ಸಿಡರ್. ಐ ಮೀನ್, ಯಾಕಂದರೆ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಬಂದುಬಿಟ್ಟು ನಾನು ಏನಾದರೂ ಮಾಡ್ಬೋದು ಅಂತ ಅವ್ರು ಅನ್ಕೊಳ್ತಾರೆ. ಸೊ ಬಂದ್ಬಿಟ್ಟು ಏನು ಮಾಡ್ತಾರೆ, ಇಲ್ಲಿ ಅಲ್ಲೆಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಹೋದ್ರೆ ಬೇರೆಯವ್ರಿಗೆ ಇನ್ಕನ್ವೀನಿಯನ್ಸ್ ಫೀಲ್ ಆಗುತ್ತೆ. ಸೊ ಟೆಕ್ನಿಕಲಿ ಇಫ್ ಯು ಸಿ, ಇವಾಗ ಟ್ರಾಫಿಕ್ ಪೊಲೀಸ್ ಬಂದು ಈ ಥರ ಗಾಡಿಗಳು ಬಂದು ಅವ್ರು ತಗೊಂಡು ಟೋ ಮಾಡಿ ಸ್ಟೇಷನಲ್ಲಿ ತಗೊಂಡು ಇಟ್ಬಿಟ್ಟು ಫೈನ್ ಕಟ್ಟೋದು ಇಟ್ಸ್ ಅ ರೈಟ್ ಥಿಂಗ್. ಯಾಕಂದರೆ ಅವಾಗ ಅವ್ರಿಗೂ ಗೊತ್ತಾಗುತ್ತೆ ಈ ಥರ ನಾವು ತಪ್ಪು ಮಾಡಬಾರ್ದು ಅಂತ. ಬಿಕಾಸ್ ಬ್ರಿಂಗಿಂಗ್ ಇನ್ ದ ಡಿಸಿಪ್ಲಿನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮೇಡಮ್. ಸೊ ಡಿಸಿಪ್ಲಿನ್ ಇದ್ದರೆ ಸ್ಟೇಟ್ ಅಂತ ಅಲ್ಲ, ಡಿಸ್ಟ್ರಿಕ್ಟ್ ಅಂತಲ್ಲ, ಕಂಟ್ರಿಗೆ ಎಲ್ಲರೂ ಉದ್ಧಾರ ಆಗ್ತಾರೆ. ಸೊ ಡಿಸಿಪ್ಲಿನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕೆಲವ್ರ ಜನಕ್ಕೆ ಆ ಡಿಸಿಪ್ಲಿನ್ ಇಲ್ಲ. ಸೊ ವಾಟ್ ದ ಪೊಲೀಸ್ ಇಸ್ ಡೂಯಿಂಗ್ ಅಕಾರ್ಡಿಂಗ್ ಟು ಮೀ ಇಟ್ಸ್ ಅ ರೈಟ್ ಥಿಂಗ್ ಮೇಡಮ್, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಇವಾಗ ನೋಡಿ, ನಾನು ಬಂದೆ, ಇವಾಗ ನನಗೆ ಪಾರ್ಕಿಂಗ್ ಸಿಕ್ಕಿಲ್ಲ. ಸೊ ಅದಕ್ಕಿಂತ ನಾನು ಏನು ಮಾಡಿದೆ, ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗಲಿಲ್ಲ. ನಾನು ಪಾರ್ಕಿಂಗ್ ಹುಡ್ಕೊಂಡು ಹೋದೆ. ಇವನ್ ಇಫ್ ಹ್ಯಾವ್ ಟು ವಾಕ್ ಒಂದು 500 ಮೀಟರ್ಸ್ 1 ಕಿಲೋಮೀಟರ್ ಹೋಗ್ಬಿಟ್ಟು ನಾನು ಪಾರ್ಕಿಂಗ್ ಮಾಡ್ಕೊಂಡು ಬಂದೆ. ಸಿ ದಟ್ಸ್ ಅ ಡಿಸಿಪ್ಲಿನ್ ಥಿಂಗ್. ಯಾಕಂದರೆ ಇವಾಗ ಬೇರೆಯವ್ರು ಬರ್ತಾರೆ, ಇಲ್ಲಾಂದರೆ ತುಂಬ ಇನ್ಕನ್ವೀನಿಯನ್ಸ್ ಕಾಸ್ ಆಗುತ್ತೆ. ಇವಾಗ ಏನಾದರೂ ಆ್ಯಂಬುಲೆನ್ಸ್ ಹೋಗಬೇಕು, ಹೆಂಗೆ ಹೋಗ್ತಾರೆ ಇವಾಗ ನೀನು ಇನ್ಕನ್ವೀನಿಯನ್ಸ್ ಆಗಿ ಪಾರ್ಕ್ ಮಾಡಿಬಿಟ್ರೆ. ಸೊ ವಾಟ್ ದ ಟ್ರಾಫಿಕ್ ಪೊಲೀಸ್ ಇಸ್ ಡೂಯಿಂಗ್ ಕರೆಕ್ಟ್ ಮೇಡಮ್. ಬಟ್ ಅವ್ರು ಇನ್ನೂ ಸ್ವಲ್ಪ ರೂಲ್ಸ್ ತೊಗೊಂಡು ಬರಬೇಕು ಆ್ಯಂಡ್ ಆಲ್ಸೋ ಜನಗೂ ಅವರು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಇಟ್ ಡಸಂಟ್ ಮೀನ್ ದ ಜನ ಬಂದು ಡಿಸಿಪ್ಲಿನ್ ಫಾಲೋ ಮಾಡಿಕೊಂಡು ಇವರು ಗೌರ್ಮೆಂಟ್ ಏನು ಮಾಡ್ತಾ ಇಲ್ಲ ಅಂತ ಆ ಥರ ಅಲ್ಲ. ಅವರು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ರೋಡ್ನ ವೈಡನ್ ಮಾಡಬೇಕು. ಓಕೆ, ಇವಾಗ ನೋಡಿ, ಇವಾಗ ಮ್ಯಾಚ್ ನಡೀತಾ ಇದೆ, ಜನಗಳು ಪಾರ್ಕಿಗೆ ಬರ್ತಾರೆ. ಓಕೆ, ಅವ್ರು ಸ್ವಲ್ಪ ಮ್ಯಾನ್ ಪವರ್ ಆಗಬೇಕು. ಇಲ್ಲಿ ನೋಡಿ, ಯಾರು ಟ್ರಾಫಿಕ್ ಪೊಲೀಸ್ ಇಲ್ಲ. ಇನ್ಫ್ಯಾಕ್ಟ್ ಐ ಡೋಂಟ್ ವಾಂಟ್ ಟು ಜಸ್ಟ್ ಬ್ಲೇಮ್ ದ ಪಬ್ಲಿಕ್ ಆರ್ ಮೈ ಸೆಲ್ಫ್. ಇವನ್ ದ ಟ್ರಾಫಿಕ್ ಪೊಲೀಸ್, ಯಾರು ಟ್ರಾಫಿಕ್ ಪೊಲೀಸ್ ಅವರಿಲ್ಲ. ಬೆಳಗ್ಗೆ ಯಾರಾದರೂ ಒಬ್ಬರು ಇಬ್ಬರು ಟ್ರಾಫಿಕ್ ಪೊಲೀಸ್ ಅವ್ರು ಇಲ್ಲಿದ್ದರೆ ಹೊಸ ಕಂಟ್ರೋಲ್ ಮಾಡ್ಬೋದು. ಇವಾಗ ಯಾರಿಗೋ ಟೆಂಡರ್ ಕೊಟ್ಟು ಅವರು ಬರೀ ಕಲೆಕ್ಷನಲ್ಲೇ ಇರ್ತಾರೆ ಅವರು, ಸರಿನಾ? ದೇ ಡೋಂಟ್ ನೋ ಹೌ ಟು ಟೆಕ್ನಿಕಲಿ ಪಾರ್ಕ್ ದ ವೆಹಿಕಲ್. ಯಾವ ಗಾಡಿ ಬಂದರೆ ಎಲ್ಲ ಆಗಬೇಕು, ಯಾವ ಚಿಕ್ಕ ಗಾಡಿ ಎಲ್ಲ ಆಗಬೇಕಂತ ಗೊತ್ತಿಲ್ಲ. ಸೊ ಅದೇ ಇನ್ಫ್ಯಾಕ್ಟ್ ಇವರು ಟ್ರಾಫಿಕ್ ಪೊಲೀಸ್ ಅವ್ರು ಇಲ್ಲಿದ್ರೆ ಅದು ಕರೆಕ್ಟಾಗಿ ಗೈಡ್ ಮಾಡ್ಬೋದು. ಸೊ ಬೇಸಿಕ್ಲಿ bureaucrats, I mean traffic police or whatever it is, they are for the people. So ಅವ್ರು ಇಲ್ಲಿ ಇದ್ದು ಸಪೋರ್ಟ್ ಮಾಡಿದ್ರೆ ಅದು ನಮಗೆ ಚೆನ್ನಾಗಿರುತ್ತೆ ಮೇಡಮ್. ಐ ಹೋಪ್ ಸಿಟಿಯಲ್ಲಿ ನೀವು ಹೇಳಿದ್ರೆ ಹೌದು, ಇದೊಂದು ಒಳ್ಳೆ ವ್ಯವಸ್ಥೆ ಅಂತ. ನಮಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಜಾಗನೇ ಇಲ್ಲ ಕೆಲವೊಂದು ಕಡೆಗಳಲ್ಲಿ. ಏನು ಹೇಳ್ತೀರಾ ಇದರ ಬಗ್ಗೆ? ಪಾರ್ಕಿಂಗಿಗೆ ಅಂತ ಅಲ್ಲಿ ಎಲ್ಲ ಕಡೆ ಸಿಟಿಯಲ್ಲಿ ಈಗ ಕಟ್ಟಡಗಳ ನಿರ್ಮಾಣ ಆಗಿದೆ. ಒಂದು ಮೇಯ್ನ್ ಈಗ ಮೆಜೆಸ್ಟಿಕ್ ಅಂತ ತೆಗೆದುಕೊಳ್ಳೋದಾದ್ರೆ ಎಲ್ಲ ವ್ಯಾಪಾರಗಳಿದೆ, ಅಲ್ಲಿ ಫುಟ್ಪಾತಲ್ಲಿ ಜಾಗನೇ ಇಲ್ಲ ಜನಗಳಿಗೆ ನಡ್ಕೊಂಡು ಹೋಗೋಕೆ. ಸರ್ಕಾರಕ್ಕೆ ಏನು ಕಿವಿ ಮಾತು ಹೇಳ್ತೀರಾ ಮೇಡಮ್? ಸಿ, ಇವಾಗ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ, ಇವಾಗ ಒಂದು ಮನೇಲಿ ಬಂದು ಒಂದು ಗಾಡಿ 2 ಗಾಡಿ ಅಂತ ಇಲ್ಲ ಮೇಡಮ್. ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬರು 2 ಕಾರ್ ಇಟ್ಕೊಳ್ತಾರೆ. ಓಕೆ, 2 ಟೂ ವೀಲರ್ ಇಟ್ಕೊಳ್ತಾರೆ. ಇಟ್ಸ್ ಓಕೆ, ಅಫ್ಕೋರ್ಸ್ ದೇ ಹ್ಯಾವ್ ದ ಕೆಪಾಸಿಟಿ, ಅವ್ರು ಬೈ ಮಾಡ್ತಾರೆ. ಬಟ್ ಈ ಟ್ರಾಫಿಕ್ ಏನಾದರೂ ಒಂದು ಡಿಸಿಷನ್ ತೊಗೋಬೇಕು ಅವರು. ಓಕೆ, ಯಾವಾಗ ಯಾವ ಥರ ಗಾಡಿ ಯೂಸ್ ಮಾಡಬೇಕು. ಓಕೆ, ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಮೇಡಮ್, ಸಿ, ಇವಾಗ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಸ್ವಲ್ಪ ಇನ್ನೂ ಅವ್ರು ಅನುಕೂಲ ಮಾಡಿಕೊಟ್ರೆ. ಫಾರ್ ಎಕ್ಸಾಂಪಲ್, ಇವಾಗ ಮೆಟ್ರೋ ಫೆಸಿಲಿಟೀಸ್ ಇದೆ. ಮೆಟ್ರೋಸ್ ಇಸ್ ಸಚ್ ಎ ಬ್ಯೂಟಿಫುಲ್ ಫೆಸಿಲಿಟೀಸ್. ಯಾಕಂದರೆ ಆನ್ ಟೈಮ್ ರೀಚ್ ಆಗ್ತಾರೆ. ಓಕೆ, ಏನದು ದೆ ಸೇವ್ ಲಾಟ್ ಆಫ್ ಟೈಮ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಆ ಥರ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ದೆನ್ ಅವ್ರ ಪರ್ಸ್ನಲ್ ಗಾಡಿ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ದಟ್ ವೇ ದೇ ಕ್ಯಾನ್ ಮ್ಯಾನೇಜ್ ದ ಟ್ರಾಫಿಕ್ ಸಿಸ್ಟಮ್ ಅಂತ ನಂದು ಅಭಿಪ್ರಾಯ. ಬಿಕಾಸ್ ಎವ್ರಿಬಡಿ ಹ್ಯಾಸ್ ಅ ವೆಹಿಕಲ್. ಇವಾಗ ಒಂದು ಕಾರ್ ಇದೆ, ದೇ ಆಲ್ಸೋ ಟೇಕ್ ಅ ಬೈಕ್. ಓಕೆನಾ? ಸೊ ಅದು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮೇಡಮ್. ಬಿಕಾಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ದೇ ಕೀಪ್ ಮ್ಯಾನುಫ್ಯಾಕ್ಚರಿಂಗ್ ದಿ ಆಟೋಮೊಬೈಲ್ ಆ್ಯಂಡ್ ವಿ ಕೀಪ್ ಬೈಯಿಂಗ್ ಇಟ್ ಅಲ್ವಾ? ಸೊ ಅದು ದರ್ ನೋ ಕಂಟ್ರೋಲ್. ಬಟ್ ಅದು ಕಂಟ್ರೋಲ್ ಮಾಡಬೇಕು. ಲೈಕ್ ದೇ ಶುಡ್ ಬ್ರಿಂಗ್ ಇನ್ ಸಮ್ ಕೈಂಡ್ ಆಫ್ ಅ ವೆಸನ್ ಸಿಸ್ಟಮ್. ಬೇರೆ ಕಂಟ್ರಿಯಲ್ಲಿ ಹೆಂಗೆ ಅವರು ಸ್ವಲ್ಪ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಆ ಥರ ಅಲ್ಲಿ ಮಾಡಬೇಕು. ನೀವು ಹೇಳಿದ್ದು ಕರೆಕ್ಟೇ. ಮೆಜೆಸ್ಟಿಕ್ ಎಲ್ಲ ಹೋದರೆ ಇಟ್ಸ್ ಅ ಕಿಯಾಸ್. ಇನ್ಫ್ಯಾಕ್ಟ್ ಐ ವಾಸ್ ಇನ್ ಮುಂಬೈ ಇನ್ 2005. ಆವಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಥರ ಬ್ಯಾಂಗ್ಳೂರಲ್ಲಿ ಎಷ್ಟು ಪೀಸ್ಫುಲ್ ಆಗಿದೆ. ಇನ್ಫ್ಯಾಕ್ಟ್ ನಮ್ಮ ಊರಲ್ಲಿ ಟ್ರಾಫಿಕೇ ಇಲ್ಲ ಆ್ಯಂಡ್ ಇಟ್ಸ್ ಅ ಗಾರ್ಡನ್ ಸಿಟಿ ಅಂತ. ಬಟ್ ಟುಡೇ ಆಫ್ಟರ್ ಐ ಡೋಂಟ್ ನೋ 15-20 ಇಯರ್ಸಲ್ಲಿ it's crossing Mumbai is traffic. So why people are getting migrated here to Bangalore? So when people are getting migrated for migration for job ಇರಲಿ, ಬಿಸ್ನೆಸ್ ಇರಲಿ, ಯಾವುದಾದ್ರು ಇರಲಿ, ಸರಿನಾ? ಅದು ನಾವು ಕರ್ನಾಟಕ ಗೌರ್ಮೆಂಟ್ ಬಂದು ಅದು ನೀಟಾಗಿ ಸ್ವಲ್ಪ
ಅದು ಪಬ್ಲಿಕ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ರೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ರೆ ಎವ್ರಿಥಿಂಗ್ ವಿಲ್ ಬಿ ಪರ್ಫೆಕ್ಟ್ ಮೇಡಮ್. ಸಿ ಎವ್ರಿಥಿಂಗ್ ಇಸ್ ಇನ್ ಗೌರ್ಮೆಂಟ್ಸ್ ಹ್ಯಾಂಡ್ಸ್, ನಮ್ಮ ಕೈಯಲ್ಲಿ ಏನಿಲ್ಲ. ಇದ್ರೆ ಟೋಯಿಂಗ್ ಮಾಡೋದು ಕರೆಕ್ಟೇ, ನೋ ಪ್ರಾಬ್ಲಮ್. ಅದು ರೂಲ್ ಆಗಿದ್ರೆ ಅದು ಕರೆಕ್ಟು. ವಿತೌಟ್ ಸಾರ್ವಜನಿಕರಿಗೆ ಏನೇ ಕಷ್ಟ ಇಲ್ದಿರ ಮಾಡಿದ್ರೆ ಓಕೆ, ಬಟ್ ಹಂಡ್ ಡೌನ್ ಮಾಡಿಕೊಂಡು ಗಾಡಿಗಳು ಎಲ್ಲಿದೆಯೋ ಅಲ್ಲೇ ಹೋಗಿ ಅದನ್ನು ಟೋ ಮಾಡೋದು ತಪ್ಪಾಗತ್ತೆ. ಮೇ ಬಿ ಸರ್ಕಾರ ರೂಲ್ಸ್ ಕರೆಕ್ಟಾಗಿ ಮಾಡಿದ್ರೆ, ಜನರಿಗೆ ಯೂಸ್ಫುಲ್ ಆಗಂಗೆ ಮಾಡಿದ್ರೆ, ಜನರನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ಒಳ್ಳೆಯದು. ಈ ಹಿಂದೆ ಟೋಯಿಂಗ್ ಇತ್ತು, ಅದನ್ನ ನಿಷೇಧ ಮಾಡಿದ್ರು, ಮತ್ತೆ ಸ್ಟಾರ್ಟ್ ಮಾಡಿದ್ರು. ತಪ್ಪು ಅನ್ಸುತ್ತೆ, ಏನಕ್ಕಂದ್ರೆ ಏನಾದರೂ ಅರ್ಜೆಂಟ್ ಇರುತ್ತೆ, ಈಗ ಸಮ್ ಎಮರ್ಜೆನ್ಸಿ, ಎಲ್ಲರೂ ಬೇಕು ಅಂತ ತಪ್ಪು ಮಾಡಲ್ಲ, ನಿಲ್ಸಿ ಹೋಗಿರ್ತಾರೆ. ಆಮೇಲೆ ಸಡನ್ ಏನೋ ಎಮರ್ಜೆನ್ಸಿ ಇತ್ತು, ಅಲ್ಲಿ ನಿಲ್ಸಿರ್ತಾರೆ. ಇವಾಗ ಬೇರೆ ಕಡೆ ಹೋಗೋಕೆ ಗಾಡಿ ಬೇಕು, ಅದನ್ನು ಪೊಲೀಸ್ ಎತ್ಕೊಂಡು ಹೋಗ್ಬಿಟ್ರೆ ಅದು ಅರ್ಧ ದಿನ ಅಲ್ಲಿ ಗಾಡಿ ಬಿಡಿಸೋದಾಗ್ಲಿ ಹೋಗೋದಾಗ್ಲಿ, ಫಸ್ಟ್ ಕಂಡಿಡಿಯೋದ್ರಲ್ಲೇ ಅರ್ಧ ಹೋಗ್ಬಿಡುತ್ತೆ. ಗಾಡಿ ಕಳೆದೋಗಿದೆಯಲ್ಲ ಟೋ ಆಗಿರೋದು ಅಂತಲೇ ಗೊತ್ತಾಗಲ್ಲ. ಅದರಿಂದ ನಾವು ಹುಡುಕಿ ಮಾಡೋ ಅಷ್ಟೊತ್ತಿಗೆ ಒಂಥರ ಏನಿದು 50% ಜನರಿಗೆ ಕಷ್ಟ ಆಗುತ್ತೆ, ಇನ್ನು 50% ರೂಲ್ ಫಾಲೋ ಮಾಡಲೇಬೇಕು ಅನ್ನೋ ಸರ್ಕಾರದ ರೀತಿ ಕಷ್ಟ ಆಗುತ್ತೆ. ಇವೆರಡೂ ಜನರಿಗೆ ತೂಗೋ ಥರ ಒಂದು ಕರೆಕ್ಟಾಗಿ ಒಂದು ರೂಲು, ಇಲ್ಲಾಂದರೆ ಟೋಯಿಂಗ್ ಬಿಟ್ಟು ಜಸ್ಟ್ ಫೈನ್ ಹಾಕಲಿ, ನೋ ಪಾರ್ಕಿಂಗ್ ಫೈನ್ ಹಾಕಲಿ, ಅದನ್ನ ಇಷ್ಟು ಪೀರಿಯಡ್ ಆಫ್ ಟೈಮಲ್ಲಿ ಕ್ಲಿಯರ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಡಬಲ್ ಆಗುತ್ತೆ, ಇಲ್ಲ ಫೈನ್ ಹೆಚ್ಚಾಗುತ್ತೆ ಅನ್ನೋದು ಮಾಡಿದ್ರೆ ಒಳ್ಳೇದಾಗುತ್ತೆ. ನಿಮ್ಮ ಪ್ರಕಾರ ನಿಮ್ಮ ಗಾಡಿ ಮೇಲೆ ಎಷ್ಟು ಪ್ರೀತಿ ಇದೆ ನಿಮಗೆ? ಗಾಡಿ ಮೇಲೆ ಪ್ರೀತಿ ಅಂದರೆ ಹೌದು, ಸೆಂಟಿಮೆಂಟ್ಸ್ ಅಂತೂ ಇಂಡಿಯಾ ಇರೋದ್ರಿಂದ ಎಲ್ಲ ನಾವು ಪೂಜೆ ಮಾಡ್ತೀರಿ, ಅದು ಮಾಡ್ತೀರಿ, ಆಯುಧ ಪೂಜೆಗೆಲ್ಲ ಗಾಡಿಗೆಲ್ಲ ಸೆಂಟಿಮೆಂಟ್ಸ್ ಎಲ್ರಿಗೂ ಮೋಸ್ಟ್ ಆಫ್ ದಮ್ ಇದ್ದೇ ಇರುತ್ತೆ. ಗಾಡಿ ಆಗಲಿ ಪರ್ಸನಲ್ ಹೋದಾಗ ಡ್ಯಾಮೇಜ್ ಆದ್ರೆ ಆ ಸೆಂಟಿಮೆಂಟ್ ಎಷ್ಟಿದಾಗುತ್ತೆ, ಯಾಕಂದ್ರೆ ನಾವು ಗಾಡಿ ಟಚ್ ಆಗಬಾರ್ದು ಅಂತ. ಡ್ಯಾಮೇಜಸ್ ಏನಾದರೂ ಅವ್ರ ಕಡೆ ಟೋಯಿಂಗ್ ಕಡೆ ಅಂತ ಆಗಿದೆ ಅಂದರೆ ಆ ಡ್ಯಾಮೇಜಸ್ನ ಕ್ಲೇಮ್ ಮಾಡ್ಕೊಡ್ಬೇಕು. ನಾವು ಆ ಡ್ಯಾಮೇಜಸ್ನ ಕ್ಲೇಮ್ ಮಾಡ್ಕೊಳೋ ರೀತಿ ರೂಲ್ ಮಾಡಬೇಕು ಅಷ್ಟೇ. ಆ ಥರ ಮಾಡಿದ್ರೆ ಎಲ್ರಿಗೂ ಸುಲಭ ಆಗುತ್ತೆ. ಟೋಯಿಂಗು ಅಷ್ಟು ಸರಿ ಇಲ್ಲ, ಅಂದರೆ ಗಾಡಿ ಎಲ್ಲ ಡ್ಯಾಮೇಜ್ ಮಾಡ್ತಾರೆ ಟೋಯಿಂಗ್ ಮಾಡಿ ಮಾಡಿ ಮಾಡಿ. ಸೊ ಅದೊಂದು ನೋಡ್ಕೊಬೇಕು. ಟೋಯಿಂಗ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ. ಇವಾಗ ನೋ ಪಾರ್ಕಿಂಗ್ ಇದ್ದಾಗ ಗಾಡಿ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಇವಾಗ ಎಷ್ಟೊಂದು ಜನ ನೀವು ನೋಡ್ತಿರ್ತೀರ, ನೋ ಪಾರ್ಕಿಂಗಲ್ಲಿ ಕಾರ್ ನಿಲ್ಸ್ಬಿಟ್ಟಿರ್ತಾರೆ. ಸೊ ನಾವು ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಸೊ ಇದೆಲ್ಲ ತೊಂದರೆ ಆಗ್ತಾ ಇರುತ್ತೆ. ಅದೆಲ್ಲ ಆಗದೇ ಇರೋ ಥರ ನೋಡ್ಕೊಬೇಕು. ಟೋಯಿಂಗ್ನ ಆದಷ್ಟು ಕಮ್ಮಿ ಮಾಡಿ, ಬಟ್ ಗಾಡಿ ಡ್ಯಾಮೇಜ್ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿರ್ತೀರಾ, ಇದು ಏನಾಗಿದೆ ಗೊತ್ತಾ, ಬೆಂಗಳೂರಲ್ಲಿ ತುಂಬ ಈ ಟ್ರಾಫಿಕ್ ಸೆನ್ಸ್ ಅನ್ನೋದೇ ಇಲ್ಲ. ಟ್ರಾಫಿಕ್ ಸೆನ್ಸ್ ಇಲ್ಲದೆ ಇರೋರಿಗೆ ಟೋಯಿಂಗ್ ಮಾಡೋದು ಸರಿ ಇದೆ. ಅವ್ರು ಏನು ಎತ್ಕೊಂಡು ಹೋಗ್ತಾರೆ ಅದು ಸರಿ ಇದೆ, ಮಾಡಬೇಕಂತವ್ರಿಗೆ. ಬೇಕಾಬಿಟ್ಟು ಇಲ್ಲಿ ಒಂದು ವೆಹಿಕಲ್ ನಿಂತಿರುತ್ತೆ, ಅದ್ರ ಹಿಂದ್ಗಡೆ ನಿಲ್ಸೋಗೋದು ಅಥವಾ ಬೇರೆ ಟ್ರಾಫಿಕ್ ತೊಂದರೆ ಕೊಡೋದು, ಅಂಥವ್ರನ್ನ ಟೋಯಿಂಗ್ ಮಾಡೋದು ಸರಿ ಇದೆ. ಈಗ ಸಮಸ್ಯೆ ತುಂಬಾ ಇದೆ ಸಿಟಿಯಲ್ಲಿ. ಆದ್ರೆ ಟೋಯಿಂಗ್ ಅಲ್ಲಿ ಒಂದು ವಾಹನವನ್ನ ನಾವು ಖರೀದಿ ಮಾಡುವಾಗ ಅದ್ರ ಮೇಲೆ ಪ್ರೀತಿ ಇರುತ್ತೆ, ಡ್ಯಾಮೇಜ್ ಆಗುತ್ತೆ ಹೇಳ್ತಾರೆ, ಸ್ಟೇಷನ್ ಹತ್ರ ಹೋಗಿ ಗುಜಿರುತ್ತೆ. ಪ್ರೀತಿ ಅಂತ ಇದ್ರೆ ಅದನ್ನ ಚೆನ್ನಾಗಿ ನೋಡ್ಕೋಬೇಕು, ಬೇಕಾಬಿಟ್ಟು ಎಲ್ಲೋ ನಿಲ್ಲಿಸ್ಬಾರ್ದು. ಈಗ ನನಗೆ ನನ್ನ ಮಕ್ಳ ಮೇಲೆ ಪ್ರೀತಿ ಇದೆ, ನಾನು ರೋಡ್ ಮೇಲೆ ಬಿಟ್ಟು ಹೋಗಲ್ಲ, ಎಲ್ಲಿ ಬೇಕು ಎಲ್ಲಿ ಬಿಟ್ಟು ಹೋಗಲ್ಲ, ಮನೆ ಕರ್ಕೊಂಡು ಹೋಗ್ತೀನಿ, ಎಲ್ಲಿದೆ ಅಲ್ಲಿ. ಇದು ಹಾಗೆ ಪ್ರೀತಿ ಇರೋದಾದರೆ ಕರೆಕ್ಟಾಗಿ ನಿಲ್ಲಿಸ್ಬೇಕು. ಯಾರ್ದು ಅಂಗಡಿಗೆ ಎದುರುಗಡೆ ನಿಲ್ಲಿಸೋಗೋದು, ಅವ್ರಿಗೆ ತೊಂದರೆ ಕೊಡೋದು ಅಲ್ಲ, ಕರೆಕ್ಟಾಗಿ ನಿಲ್ಲಿಸ್ಬೇಕು. ಅವ್ರು ಯಾರು ಬೇಕಾಬಿಟ್ಟು ಯಾರು ನಿಲ್ಲಿಸ್ತಾರೆ ಅವ್ರದ್ದು ಟೋಯಿಂಗ್ ಮಾಡೋದು ಸರಿ ಇದೆ. ಟೋಯಿಂಗ್ ಮಾಡೋದು ಇವಾಗ ರೀಸೆಂಟಾಗಿ ರೂಲ್ಸ್ನ ಏನೋ ವ್ಯಾಲಿಡ್ ಮಾಡಿದ್ದಾರೆ, ಬಟ್ ಅದು ಒಂಥರ ರೈಟೇ. ಬ್ಯಾಂಗ್ಳೂರ್ ಹೆವಿ ಟ್ರಾಫಿಕ್ ಆಗಿದೆ, ಬಿಕಾಸ್ ಗಾಡಿ ಅಲ್ಲಲ್ಲೇ ನಿಲ್ಲಿಸ್ಬಿಡ್ತಾರೆ. ಇವಾಗ ನಮ್ಮ ಕೋರ್ಟ್ ಹತ್ರ ನೋಡಿ ಸಡನ್ನಾಗಿ ಗಾಡಿ ಹಾಕ್ಬಿಡ್ತಾರೆ. ಸೊ ಇಟ್ಸ್ ಒನ್ ವೇ ಇಟ್ಸ್ ಗುಡ್, ಬಟ್ ಅದರ್ ವೇ ಇಟ್ಸ್ ರಾಂಗ್. ಯಾಕಂದರೆ ತೊಗೊಂಡೋಗೋರು ಹೆಂಗೆಂಗೋ ಎತ್ಕೊಂಡೋಗಿ ಹಾಕ್ತಾರೆ, ವೆರಿ ಎಕ್ಸ್ಪೆನ್ಸಿವ್ ಕೂಡ ಇರುತ್ತೆ. ಆ್ಯಂಡ್ ಇವಾಗ ಎಲ್ಲ ಗಾಡಿ ಕೂಡ ಕಾಸ್ಟ್ಲಿ ಇದೆ. ಸೊ ಒಂದು ಪ್ಲಸ್ ಇದ್ದರೆ ಒಂದು ಮೈನಸ್ ಇದೆ. ಬಟ್ ಯಾರು ರೂಲ್ಸ್ ಫಾಲೋ ಮಾಡ್ತಾರೆ ಅವ್ರಿಗೇನು ಅನಿಸಲ್ಲ. ಆ್ಯಂಡ್ ಟೋ ಮಾಡುವಾಗಲೂ ಕೂಡ ಅಷ್ಟೇ, ಯಾರು ಪಿಕ್ ಮಾಡೋಕ್ಕೆ ಬರ್ತಾರಲ್ವ, ದೇ ಹ್ಯಾವ್ ಟು ಬಿ ಲಿಟಲ್ ಬಿಟ್ ಕಾಷನೇಟ್. ಆ್ಯಂಡ್ ಇವಾಗೇನೋ ಕ್ಯಾಮ್ರಾ ಎಲ್ಲ ಪೋಸ್ಟ್ ಮಾಡ್ತಾರಂತೆ. ಸೊ ಐ ಹೋಪ್ ಡ್ಯಾಮೇಜಸ್ ಆಗದಿಲ್ದರ ರೂಲ್ಸ್ನ ಅವರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಅನ್ಕೊಂತೀನಿ. ಆ್ಯಂಡ್ ಪಬ್ಲಿಕ್ ಕೂಡ ಅಷ್ಟೇ ಕರೆಕ್ಟಾಗಿ ಫಾಲೋ ಮಾಡಬೇಕು, ಸೊ ದಟ್ ಇಟ್ ವಿಲ್ ಮೇಕ್ ಎವ್ರಿ ಒನ್ ಲೈಫ್ಸ್ ಈಸಿಯರ್ ಅಷ್ಟೇ ಹೇಳೋದು. ಈಗ ಸಿಟಿ ಅಂದರೆ ನಿಮಗೆ ಗೊತ್ತು, ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಎರಡು ಗಾಡಿಗಳಿರುತ್ತೆ. ಸೊ ಎಲ್ಲರೂ ಗಾಡಿಗಳನ್ನು ತರ್ತಾರೆ, ಅದೊಂದು ಫ್ಯಾಷನ್ ಥರ ಆಗುತ್ತೆ ಈಗಿನ ಜನ್ರೇಷನ್ಗೆ. ಏನು ಹೇಳ್ತೇವೆ, ವೀಕೆಂಡ್ ಅಂತೂ ಹೇಳೋದೇ ಬೇಡ. ಇವಾಗ ಯಾಕಂದರೆ ಮುಂಚೆ ಮನೇಲಿ ಒಬ್ಬರು ದುಡಿತಾ ಇದ್ರು, ಇನ್ನು ಮಿಗ್ದವರೆಲ್ಲ ಫ್ಯಾಮಿಲಿಯಲ್ಲಿ ಆರಾಮ್ಸಾಗಿ ಮನೇಲಿ ಇರ್ತಿದ್ರು. ಬಟ್ ಇವಾಗ ಆ ಥರ ಇಲ್ಲ ಅಲ್ಲ. ಸೊ ಮನೆಗೆ ಒಂದು 2 ವೆಹಿಕಲ್ ಬೇಕೇ ಬೇಕಾಗುತ್ತೆ ಅವ್ರ ಲೈಫ್ ಸ್ಟೈಲ್ ಪ್ರಕಾರ. ಆ್ಯಂಡ್ ವರ್ಕ್ ಕೂಡ ಅಷ್ಟೇ. ಇವಾಗ ನೀವೇ ತಗೊಳ್ಳಿ, ನಿಮ್ಮ ಮನೇಲಿ ಇಬ್ಬರು ಇದ್ದಾರೆ ಅಂದರೆ ನಿಮ್ಮ ವರ್ಕ್ ಬೇರೆ ಕಡೆ ಇರುತ್ತೆ, ಒಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೂ ಕೂಡ ಇರಲ್ಲ. ಬಟ್ ಐ ಸೇ ಇಟ್ಸ್ ನೆಸೆಸರಿ. ಇವಾಗ ಪ್ರೆಸೆಂಟ್ಲಿ ಇಟ್ಸ್ ನೆಸೆಸರಿ. ಈಗ ಗೌರ್ಮೆಂಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕಾ? ಈಗ ಟೋಯಿಂಗ್ ತಂದಿದ್ದಾರೆ, ಪಾರ್ಕಿಂಗ್ ಅಂತ ಎಕ್ಸಾಂಪಲ್, ಈಗ ನಾವು ಕಬ್ಬನ್ ಪಾರ್ಕ್ ಇದ್ದೀವಿ ಅಂದರೆ ಇಲ್ಲಿ ಸುತ್ತಮುತ್ತ ಪಾರ್ಕಿಂಗ್ ಅಂತ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಯಾಕಂದರೆ ಕೋರ್ಟ್ ಇದೆ, ಪಾರ್ಕ್ ಇದೆ, ಮೆಟ್ರೋ ಇದೆ. ಸೊ ಒಂದು ಪಾರ್ಕಿಂಗ್ ಲಾಟ್ ಮಾಡಬೇಕಾ? ಹೌದು, ಐ ಅಗ್ರಿ ವಿತ್ ಯುವರ್ ಪಾಯಿಂಟ್. ಪಾರ್ಕಿಂಗ್ ಬೇಕೇ ಬೇಕು.
ಆ್ಯಂಡ್ ಪಬ್ಲಿಕ್ಗೆ ಸಪ್ರೇಟು, ಸ್ವಲ್ಪ ನಮ್ಮ ಏನು ಲಾಯರ್ಸಿಗೆ ಸಪ್ರೇಟು. ಬಟ್ ಇಲ್ಲೆಲ್ಲ ನಮಗೆ ಮಾಡಿದ್ದಾರೆ. ಬಟ್ ಒಂದು ಪ್ರಾಪರ್ ವ್ಯವಸ್ಥೆ ಅನ್ನೋದು ಬೇಕೇ ಬೇಕು. ಜನ ಬರ್ತಾರೆ, ಅಲ್ಲಲ್ಲೇ ಆಗ್ತಾರೆ. ಅದಕ್ಕೆ ಮೇ ಬಿ ಇವಾಗ ತಿರ್ಗಾ ವಾಪಸ್ ಅದು ರೂಲ್ಸ್ನ ತೊಗೊಂಡ್ಬಂದಿದ್ದಾರೆ. ಬಿಕಾಸ್ ಆಫ್ ಯು ಕ್ಯಾನ್ ಸಿ ನ್ಯೂಸೆನ್ಸ್ ಆಗಿ ಅಲ್ಲಲ್ಲೇ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅವ್ರಿಗೂ ಭಯ ಇರಲ್ಲ ಆ್ಯಂಡ್ ತೆಗಿಯೋರಿಗೆ ತೊಂದರೆ ಆಗುತ್ತೆ. ಸೊ ದೇ ಹ್ಯಾವ್ ಟು ಹ್ಯಾವ್ ಪ್ರಾಪರ್ ಪಾರ್ಕಿಂಗ್ ಫೆಸಿಲಿಟೀಸ್ ಬೇಕೇ ಬೇಕು. ಟೋಯಿಂಗ್ ಬಗ್ಗೆ ಮೇಡಮ್ ಇದು ಸ್ಟ್ರಿಕ್ಟ್ ಮಾಡಲೇಬೇಕು. ಜನಕ್ಕೆ ಹೋಗಿ ಬರೋಕ್ಕೆ, ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಅನ್ಅಥರೈಸ್ ವೆಹಿಕಲ್ ಅನ್ಅಥರೈಸ್ ಪಾರ್ಕಿಂಗ್ಗೆ ಮಾಡಬಾರ್ದು. ಪಾರ್ಕಿಂಗ್ ಪ್ಲೇಸ್ ಅಥರೈಸ್ ಆಗಿದೆ ಅಲ್ಲೇ ಪಾರ್ಕ್ ಮಾಡಬೇಕು. ಸ್ವಲ್ಪ ದೂರಿ ಪರವಾಗಿಲ್ಲ. ಪಬ್ಲಿಕ್ ಅದಕ್ಕೋಸ್ಕರ ಸ್ವಲ್ಪ ಹೆಲ್ಪ್ ಮಾಡಬೇಕು. ಪಬ್ಲಿಕ್ ಜನಕ್ಕೆ ನೋಡಬೇಕು. ಇಸ್ ಗುಡ್. ಬೆಂಗಳೂರು GBA ಹಾಗೇನೆ ಬೆಂಗಳೂರು ಕಮಿಷನರ್ ಹಾಗೇನೆ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಟೋಯಿಂಗ್ ಜಾರಿ ತಂದಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಬೆಂಗಳೂರಲ್ಲಿ ಇನ್ಮುಂದೆ ಟೋಯಿಂಗ್ ಇರುತ್ತೆ. ಈಗಾಗಲೇ ನಗರದ ಬಹುತೇಕ ಕಡೆಗಳಲ್ಲಿ ನೋ ಪಾರ್ಕಿಂಗ್ ಬಳಿ ನಿಲ್ಲಿಸಿರುವಂತಹ ಗಾಡಿಗಳನ್ನು ತೆಗೆದುಕೊಂಡು ಹೋಗ್ತಾರೆ. ನೋ ಪಾರ್ಕಿಂಗ್ ದ್ವಿಚಕ್ರಕ್ಕೆ 650, ಕಾರಿಗೆ 1000 ದಂಡ ಇದೆ. ಖಾಸಗಿ ಏಜೆನ್ಸಿಗೆ ಮಾಸಿಕ ವೇತನೆ ಹಾಗೇನೆ ಬಹುತೇಕವಾಗಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಕೂಡ ಈಗಾಗಲೇ ತಂದಿರುವಂಥದ್ದು. ಯಾಕಂದರೆ ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಬೇಕಾಬಿಟ್ಟಿ ವಾಹನಗಳನ್ನು ನಿಲ್ಲಿಸಿ ಹೋಗುವಂತಹ ಪರಿಸ್ಥಿತಿ ಬಹಳಷ್ಟು ಇರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಪಾರ್ಕಿಂಗ್ ಇಲ್ಲದ ಜಾಗದಲ್ಲಿ ಏನು ಗಾಡಿಗಳನ್ನು ನಿಲ್ಲಿಸಿರ್ತಾರೆ, ದ್ವಿಚಕ್ರ ವಾಹನ ನೋ ಪಾರ್ಕಿಂಗ್ ವಲಯದಲ್ಲಿ ನಿಲ್ಲಿಸಿ ಹೋಗ್ತಾರೆ. ಈ ಸಂದರ್ಭದಲ್ಲಿ ಟೋಯಿಂಗ್ ಆದಲ್ಲಿ ಬರೋಬ್ಬರಿ 650 ರೂಪಾಯಿ ದಂಡವನ್ನು ತೆರಬೇಕಾಗುತ್ತೆ. ಹಾಗೆಯೇ ಕಾರು ಮಾಲೀಕರು ಕಥೆಯಂತೂ ಹೇಳೋದೇ ಬೇಡ. ಒಂದು ವೇಳೆ ಕಾರು ಟೋಯಿಂಗ್ ಆದಲ್ಲಿ ಜೇಬಿನಿಂದ 1000 ಪಂಗನಾಮ ಬೀಳೋದು ಗ್ಯಾರಂಟಿ ಅಂತ ಹೇಳ್ಬೋದು. ವಿಶೇಷವಾಗಿ ಟೋಯಿಂಗ್ ಚಾರ್ಜ್ಗಳು ಸಂಚಾರಿ ಪೊಲೀಸರು ವಿಧಿಸುವ ಸಾಮಾನ್ಯ ಪಾರ್ಕಿಂಗ್ ದಂಡದ ಹೊರತಾಗಿ ಇರುತ್ತೆ. ಅಂದರೆ ನಿಯಮ ಉಲ್ಲಂಘಿಸಿದರೆ ದುಪ್ಪಟ್ಟು ಹಣ ತೆರೆಯೋದು ಅನಿವಾರ್ಯವಾಗುತ್ತೆ. ಈ ಹಿಂದೆ ಟೋಯಿಂಗ್ ಅನ್ನು ನಿಷೇಧ ಮಾಡಲಾಗಿತ್ತು. ಆದರೆ ಸದ್ಯ ಈಗ ಟೋಯಿಂಗ್ ದರವನ್ನು ಮತ್ತೆ ಏರಿಕೆ ಮಾಡಿದ್ದಾರೆ. ಹಾಗೆಯೇ ಟೋಯಿಂಗ್ ರೂಲ್ಸನ್ನು ಮತ್ತೆ ತಂದಿರುವಂಥದ್ದು. ಯಾರೆಲ್ಲ ಈ ರೀತಿ ಅಂದರೆ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ನಿಲ್ಲಿಸೋದಾಗಿರ್ಬೋದು, ಅರ್ಜೆಂಟ್ ಇದ್ದಾಗ, ಎಮರ್ಜೆನ್ಸಿ ಇದ್ದಾಗ ಹಾಸ್ಪಿಟಲ್ ಬಳಿ ನಿಲ್ಲಿಸೋದು ಅನಿವಾರ್ಯವಾಗುತ್ತೆ. ಆದರೆ ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಈ ರೀತಿಯಾಗಿ ಬೇಕಾಬಿಟ್ಟಿ ನಿಲ್ಲಿಸಿದ್ರೆ ಇನ್ನು ನಿಮ್ಮ ವಾಹನಗಳಿಗೆ ನೀವು ದಂಡವನ್ನು ಕಟ್ಟಲೇಬೇಕಾಗುತ್ತೆ. ಟೋಯಿಂಗ್ ಈ ಸರ್ಕಾರ ಮಾಡಿದ ನಿರ್ಧಾರ ಸರಿಯಾಗಿದೆ. ಯಾಕಂತ ಹೇಳಿದರೆ ನಮಗೂ ಸಮೇತ ನಾವು ಸಿವಿಕ್ ಅವೇರ್ನೆಸ್ ನಮ್ಗೆ ತುಂಬ ಕಡಿಮೆ ಆಗ್ತಾಯಿದೆ ಪ್ರೆಸೆಂಟ್ ಸಿಚುವೇಷನಲ್ಲಿ. ಯಾಕಂದ್ರೆ ನಾವು ಎಲ್ಲೆಲ್ಲಿ ನಿಲ್ಲಿಸ್ಬಿಟ್ಟು ನಮಗೆ ಯಾವುದೋ ಕೆಲಸಕ್ಕೆ ಬೇಕಾದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಎಂಬ ಭಾವನೆ ನಮಗಿಲ್ಲದೆ ನಾವು ನಿಲ್ಲಿಸಿ ಹೋಗ್ತಾ ಇದ್ದೀವಿ. ಅದು ಕ್ರಮವತ್ತಾಗಿ ಆಗಬೇಕು. ಸುಮ್ಮನೆ ಒಂದು ಪಾರ್ಟಲ್ಲಿ ಒಂದೊಂದು ಪ್ಲೇಸಲ್ಲಿ ಆಗಿದ್ರೆ ಅದು ಪ್ರಯೋಜನ ಇಲ್ಲ. ಪಿಕ್ ಆ್ಯಂಡ್ ಚಾಯ್ಸ್ ಆಗುತ್ತೆ. ಎಲ್ಲ ದಿಕ್ಕಲ್ಲಾಗಿ ಸಮರ್ಪಕವಾಗಿ ಇದು ಮಾಡಿ ಓಡಾಡೋರಿಗೂ ಮತ್ತು ಪೆಡೆಸ್ಟ್ರೈನವರಿಗೂ ಸಮೇತ ಮತ್ತು ಗಾಡಿ ಯಾರು ಓಡಾಡ್ತಾರೋ ಅವರಿಗೆ ಸುಗಮವಾಗಿ ಸಂಚಾರಕ್ಕೆ ಅನುವು ಆಗಬೇಕಂತ ನಾನು ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸಾರ್ವಜನಿಕರ ಅಭಿಪ್ರಾಯ. ಒಬ್ಬೊಬ್ಬರು ಟೋಯಿಂಗ್ ಬೇಕಂತ ಹೇಳಿದರೆ, ಇನ್ನು ಕೆಲವರು ಟೋಯಿಂಗ್ ಬೇಡ ಅಂತ ಹೇಳಿದರು. ಟೋಯಿಂಗ್ ಬೇಕಂತ ಹೇಳಿದವರ ಒಪಿನಿಯನ್ ಹೀಗಾಗಿತ್ತು. ಯಾಕಂದರೆ ಸಿಲಿಕಾನ್ ಸಿಟಿಯಲ್ಲಿ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಹೋಗ್ತಾರೆ, ಇದರಿಂದ ಬೇರೆಯವರಿಗೆ ಸಮಸ್ಯೆ ಆಗುತ್ತೆ ಅಂತ. ಇನ್ನು ಕೆಲವರು ಸಿಲಿಕಾನ್ ಸಿಟಿಯಲ್ಲಿ ಪಾರ್ಕಿಂಗ್ ಅಂತ ವ್ಯವಸ್ಥೆನೇ ಇಲ್ಲ, ಇದನ್ನು ಮೊದಲು ಸರ್ಕಾರ ಸರಿಪಡಿಸಬೇಕು. ಹಾಗೆಯೇ ಸಿಟಿಯಲ್ಲಿ ಬಹುತೇಕ ಸಮಸ್ಯೆಗಳಿರುವಂಥದ್ದು, ಅದನ್ನು ಮೊದಲು ಸರಿಪಡಿಸಲಿ. ಈ ರೀತಿಯಾಗಿ ರೂಲ್ಸ್ ತರೋದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಿದರು. ಹಾಗೆಯೇ ಕೆಲವೊಂದು ಟೆಕ್ನಿಕಲ್ ಅಪ್ಡೇಟ್ ಆಗಿದೆ. ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದಾಗ ಅಲ್ಲೇ ಗಾಡಿಗಳ ನಂಬರ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿ ಪಾರ್ಕಿಂಗ್ ಏನು ನೋ ಪಾರ್ಕಿಂಗ್ ನಿಲ್ಲಿಸಿದ್ದಾರೆ ಈ ಮೂಲಕ ಒಂದು ದಂಡವನ್ನು ಹಾಕಲಿ. ಈ ರೀತಿಯಾಗಿ ನಾನಾ ರೀತಿಯಾದಂತಹ ಒಪಿನಿಯನ್ ಅನ್ನು ಕೂಡ ವ್ಯಕ್ತಪಡಿಸಿದರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.